Good morning students. In last video we discussed preparation of alcohols. In the preparation of alcohols, that is from alkenes two methods, by the reduction of aldehydes and ketones, by the reduction of carboxylic acids from Grignard reagents. ಇವೆಲ್ಲ ಡಿಸ್ಕಸ್ ಮಾಡಿದ್ದಾಗಿದೆ. ಇದರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಕೇಳಿರ್ತಕ್ಕಂಥದ್ದು ಫ್ರಮ್ ಆಲ್ಕೀನ್ಸ್ ಜಾಸ್ತಿ ಇದೆ, ದಟ್ ಈಸ್ ಫ್ರಮ್ ಗ್ರಿನಾರ್ಡ್ ರಿಯೇಜೆಂಟ್ಸ್ ಮೇಲೂ ಜಾಸ್ತಿ ಇದೆ. ಅದರಿಂದ ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ಸ್ ಬರೀವಿ, ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ, ದಟ್ ಆರ್ 1 ಮಾರ್ಕ್ ಪಾಯಿಂಟ್ ಆಫ್ ವ್ಯೂ. ಫಿಸಿಕಲ್ ಪ್ರಾಪರ್ಟೀಸ್ ಮೇಲೆ ಕೇಳ್ಬೋದು 1 ಮಾರ್ಕ್. ಏನು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್? ಫಿಸಿಕಲ್ ಪ್ರಾಪರ್ಟೀಸ್ physical properties of alcohols. Alcohols, lower members of alcohols are colorless liquids with a characteristic smell. With alcoholic smell ಅಂತ ಕರೀತೀವಿ, characteristic smell ಅಂತ ಕರೀತೀವಿ. ಅರ್ಥ ಆಯ್ತಾ? Lower members of alcohols are colorless liquids with a characteristic smell ಅಥವಾ odor. That is the first physical property. That is methanol is a liquid, colorless liquid. Ethanol is a colorless liquid, lower members. Propanol is a colorless liquid. Artha aita? With a characteristic smell. That is alcoholic smell, odor. Artha aita? This is the first one. Next, second physical property, alcohols having higher boiling points than corresponding hydrocarbons, and also ethers having similar molar masses. The comparable molar masses. Alcohols boiling points ಸ್ವಲ್ಪ ಜಾಸ್ತಿ ಹೊಂದಿರುತ್ತೆ when compared to corresponding hydrocarbons. For example, methane compare ಮಾಡಿದ್ರೆ methanol having a higher boiling point. ethane compare ಮಾಡಿದ್ರೆ ethanol having a higher boiling point. propane compare ಮಾಡಿದ್ರೆ propanol having a higher boiling point. ಅದೇ ಕಂಪೇರಬಲ್ ಮೋಲಾರ್ ಮಾಸ್ ಹೊಂದಿರತಕ್ಕಂಥ ಈಥರ್ಸ್ ಕಂಪೇರ್ ಮಾಡಿದ್ರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಹೊಂದಿರುತ್ತೆ. ಅರ್ಥ ಆಯ್ತಾ? ನೋಡಿ, ಫಾರ್ ಎಕ್ಸಾಂಪಲ್ ಯು ಟೇಕ್ ಡೈಮೀಥೈಲ್ ಈಥರ್, ಅರ್ಥ ಆಯ್ತಾ? ಅಥವಾ ಕಂಪೇರಬಲ್ ಮೋಲಾರ್ ಮಾಸ್ ಇರ್ತಕ್ಕಂಥದ್ದು ಯಾವುದು? ಎಥನಾಲ್. ಇವೆರಡು ಕಂಪೇರಬಲ್ ಮೋಲಾರ್ ಮಾಸಸ್, ಎರಡು ಕಾರ್ಬನ್ಸ್, ಎರಡು ಕಾರ್ಬೋಟಮ್ಸ್, 6 ಹೈಡ್ರೋಜನ್ಸ್, ಒಂದು ಆಕ್ಸಿಜನ್, ಕಂಪೇರಬಲ್ ಮೋಲಾರ್ ಮಾಸ್ ಹೊಂದಿರುತ್ತಾನೆ. ಬಟ್ ಈ ಥರ ಕಂಪೇರ್ ಮಾಡಿದ್ರೆ ಈ ಎಥನಾಲ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಅದೇ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಥೇನ್ ಕಂಪೇರ್ ಮಾಡಿದ್ರೆ ಎಥನಾಲ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ವೈ? ವೆರಿ ಸಿಂಪಲ್, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಆಲ್ಕೋಹಾಲ್ಸ್ ಅಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಆದ್ದರಿಂದ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್ ಕಂಪೇರ್ ಮಾಡಿದ್ರು ಮತ್ತೆ ಈಥರ್ಸ್ ಹ್ಯಾವಿಂಗ್ ಕಂಪೇರಬಲ್ ಮೋಲಾರ್ ಮಾಸಸ್ ಕಂಪೇರ್ ಮಾಡಿದ್ರು ಹೈಯರ್ ಬಾಯ್ಲಿಂಗ್ ಪಾಯಿಂಟ್ಸ್ ಹೊಂದಿರುತ್ತೆ. ಯಾಕಂತ ಹೇಳ್ಬಿಟ್ಟು ರೀಸನ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. 1 ಮಾರ್ಕ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಅಥವಾ CET ನೀಟ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ದಟ್ ಈಸ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಏನು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ ಅಂತ ಬಿಟ್ಟಂದ್ರೆ, ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಫಾರ್ ಆಲ್ಕೋಹಾಲ್ಸ್? ROH. What is hydrogen bond? A chemical bond is formed between the hydrogen atom and a highly electronegative element present in the same molecule or neighboring molecule. ಅರ್ಥ ಆಯ್ತಾ? That is here, this hydrogen bond. ಅರ್ಥ ಆಯ್ತಾ? ನೋಡಿ, ROH ಎರಡು ಮಧ್ಯೆ ಇಂಟರ್ಮಾಲಿಕ್ಯುಲರ್ ಇದೆಯಾ? ROH ಇದು ಹೈಡ್ರೋಜನ್ ಬಾಂಡ್. ಅರ್ಥ ಆಯ್ತಾ? Hydrogen bond is a weak chemical bond formed between the hydrogen atom and highly electronegative element like oxygen, nitrogen, sulfur, fluorine, etc. present in the same molecule or neighboring molecule. That is, ನೋಡಿ, ಈ ಥರ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರ್ತಕ್ಕಂಥ ರೀಸನಿಂದ ಈ ಥರ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅರ್ಥ ಆಯ್ತಾ? ಆಲ್ಕೋಹಾಲ್ಸ್ having higher boiling points when compared to ethers having comparable molar mass and also corresponding hydrocarbons. This is the second physical property. Next, third physical property, the boiling point of alcohols increases with increasing number of carbon atoms. ಅಂದರೆ
ಮೋಲಾರ್ ಮಾಸ್ ಜಾಸ್ತಿ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಪ್ಪ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಹೋಗುತ್ತೆ ಅಂದರೆ ಡ್ಯೂ ಟು ಇನ್ಕ್ರೀಸ್ ಇನ್ ವಾಟರ್ ಮಾಸ್ ಫೋರ್ಸಸ್. ಡ್ಯೂ ಟು ಇನ್ಕ್ರೀಸ್ ಇನ್ ವಾಟರ್ ಮಾಸ್ ಫೋರ್ಸಸ್. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಮೆಥನಾಲ್ ಕಂಪೇರ್ ಮಾಡಿದ್ರೆ ಎಥನಾಲ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಯ್ತಾ? ಎಥನಾಲ್ ಕಂಪೇರ್ ಮಾಡಿದ್ರೆ ದಟ್ ಈಸ್ ಪ್ರೊಪನಾಲ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ದಟ್ ಈಸ್ ಮೋಲಾರ್ ಮಾಸ್ ಇನ್ಕ್ರೀಸ್ ಆದಷ್ಟು ಬಾಯ್ಲಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ಅಂದರೆ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆದಷ್ಟು ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾಕಂತ ರೀಸನ್ ಜ್ಞಾಪಕ ಇರ್ಬೇಕು ನಿಮಗೆ. ಡ್ಯೂ ಟು ಇನ್ಕ್ರೀಸ್ ಇನ್ ವಾಟರ್ ಮಾಸ್ ಫೋರ್ಸ್. ಡ್ಯೂ ಟು ಇನ್ಕ್ರೀಸ್ ಇನ್ ವಾಟರ್ ಮಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅರ್ಥ ಆಯ್ತಾ? ದೀಸ್ ಆರ್ ಥರ್ಡ್ ಫಿಸಿಕಲ್ ಪ್ರಾಪರ್ಟಿ. ನೆಕ್ಸ್ಟ್ ಫೋರ್ತ್ ಫಿಸಿಕಲ್ ಪ್ರಾಪರ್ಟಿ ತಗೊಂಡಾಗ the boiling point is going to be decreases with increase in branching chain. ಅರ್ಥ ಆಯ್ತಾ? ಯಾವಾಗ ಬ್ರಾಂಚಿಂಗ್ ಚೈನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಬ್ರಾಂಚಿಂಗ್ ಚೈನ್ ಜಾಸ್ತಿ ಆದಷ್ಟು ದಟ್ ಈಸ್ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲೂ ಕೂಡ ಅಷ್ಟೇ ವಾಂಡರ್ ವಾಲ್ಸ್ ಫೋರ್ಸ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ವಾಂಡರ್ ವಾಲ್ಸ್ ಫೋರ್ಸ್ ಕಡಿಮೆ ಆಗುತ್ತೆ, ಸರ್ಫೇಸ್ ಏರಿಯಾ ಕಡಿಮೆ ಆಗುತ್ತೆ, ಬ್ರಾಂಚಿಂಗ್ ಚೇಂಜ್ ಜಾಸ್ತಿ ಆಗುತ್ತೆ. Hence wander Waals force is going to be decreases, hence the boiling point is going to be decreases. Hence primary alcohols having higher boiling point than secondary alcohols. Secondary alcohols branching change ಜಾಸ್ತಿ ಆಗುತ್ತೆ. Secondary alcohols having higher boiling points than tertiary alcohols. This is the order of boiling points in the different types of alcohols, primary, secondary and tertiary. Reasons ಸಮೇತ ಅರ್ಥ ಆಗಿದೆಯಾ? ಅರ್ಥ ಆಯ್ತಾ? These are fourth physical property. ಅರ್ಥ ಆಗಿದೆ? ನೆಕ್ಸ್ಟ್ ಇದಕ್ಕೆ ಬಂದಾಗ ಯಾವುದು ಆರ್ಡರ್ ಬಂದಾಗ ಅರ್ಥ ಆಯ್ತಾ? ಮೆಥನಾಲ್, ಎಥನಾಲ್, ಪ್ರೊಪನಾಲ್ ಬಂದಾಗ ಅರ್ಥ ಆಯ್ತಾ? ಮೆಥನಾಲ್ ಹ್ಯಾವಿಂಗ್ ಲೋಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಎಥನಾಲ್, ಎಥನಾಲ್ ಹ್ಯಾವಿಂಗ್ ಲೋಯರ್ ಬಾಯಿಂಟ್ ದೆನ್ ಪ್ರೊಪನಾಲ್, ಪ್ರೊಪನಾಲ್ ಹ್ಯಾವಿಂಗ್ ಲೋಯರ್ ಬಾಯಿಂಟ್ ದೆನ್ ಬ್ಯುಟನಾಲ್ ಅಂಡ್ ಸೊ ಆನ್. ದಟ್ ಇಸ್ ಆರ್ಡರ್ ಬಿಕಾಸ್ ದ ಮೋಲಾರ್ ಮಾಸ್ ಇನ್ಕ್ರೀಸಸ್, ದ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಆರ್ಡರ್ ಕೇಳಿದ್ರು ಕೇಳ್ಬೋದು. ಅರ್ಥ ಆಯ್ತಾ? ಇಲ್ಲ ಗಿವ್ ರೀಸನ್ ಕ್ವಶನ್ಸ್ ಕೇಳಿದ್ರು ಕೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ಸ್ ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಲ್ಯುಬಿಲಿಟಿ ಬಂದಾಗ, ಸಾಲ್ಯುಬಿಲಿಟಿ ನಿಮ್ಗೆ ಹೇಳಿದ್ರೆ ನನಗೆ ಲೋಯರ್ ಮೆಂಬರ್ಸ್ ಆಫ್ ಆಲ್ಕೋಹಾಲ್ಸ್ ಆರ್ ರೆಡಿಲಿ ಸಾಲ್ಯುಬಲ್ ಇನ್ ವಾಟರ್. ದೇ ಗಿವ್ಸ್ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅರ್ಥ ಆಯ್ತಾ? ದಟ್ ಈಸ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್. ಅರ್ಥ ಆಯ್ತು? ನಾನು ಹೇಳಿದೆ ನಿಮಗೆ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ ಯಾವುದು? ಮೆಥನಾಲು, ಎಥನಾಲು. ಅದರಿಂದನೇ ಮೆಥನಾಲ್ ಈಸ್ ಯೂಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೆವರೇಜಸ್. ಅರ್ಥ ಆಯ್ತಾ? ಟೋಟಲಿ ಆಲ್ಕೋಹಾಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಡ್ಯೂ ಟು ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್. ಚೆನ್ನಾಗಿ ನೆನಪಿಟ್ಕೊಳ್ಳಿ. ವಾಟರ್ ಮಾಲಿಕ್ಯೂಲ್ ಜೊತೆಗೆ ಹೈಡ್ರೋಜನ್ ಬಾಂಡಿಂಗ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಹ್ಯಾಸ್ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಫಾರ್ ಎಕ್ಸಾಂಪಲ್, ಇದು ಆಲ್ಕೋಹಾಲ್ ತಾನೆ, ROH ತಾನೆ, ವಾಟರ್. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ನೆಕ್ಸ್ಟ್ ಆಲ್ಕೋಹಾಲ್. ಈ ಥರ ವಾಟ್ರು ಆಲ್ಕೋಹಾಲ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದ ಅದು ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅದರಿಂದ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಬಟ್ ದಿಸ್ ಸಾಲ್ಯುಬಿಲಿಟಿ ಈಸ್ ಗೋಯಿಂಗ್ ಟು ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮೋಲಾರ್ ಮಾಸ್. ಯಾಕೆ ಸಾಲ್ಯುಬಲ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಈ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಕಡಿಮೆ ಹೋಗುತ್ತೆ. ಆಲ್ಕೈಲ್ ಗ್ರೂಪ್ ದೊಡ್ಡದಾದಷ್ಟು ಬ್ರೇಕ್ ಆಗುತ್ತೆ ಹೈಡ್ರೋಜನ್ ಬಾಂಡಿಂಗ್. ಆಲ್ಕೈಲ್ ಗ್ರೂಪ್ ಇರ್ತಕ್ಕಂಥ ಅಂದರೆ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಕಡಿಮೆ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ದಟ್ ಈಸ್ ಸೈಜ್ ಆಫ್ ಆಲ್ಕೈಲ್ ಗ್ರೂಪ್. ಅದರಿಂದ ನೀವು ಸಾಲ್ಯುಬಿಲಿಟಿ ಕೂಡ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಟೋಟಲಿ ಆಲ್ಕೋಹಾಲ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ due to formation of hydrogen bonding with water molecule. The solubility is going to be water molecule jotege decreases with increase in size of alkyl group. This is very important physical property. Next physical property, the solubility of alcohols decreases with increase in molar mass. ಅಂತ ಗೊತ್ತಾಯ್ತಾ? ಅರ್ಥ ಆಯ್ತಾ? with increase in molar mass. solubility ಏನಾಗುತ್ತೆ? ಕಡಿಮೆ ಆಗುತ್ತೆ with increase in molar mass. ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ರೆ ನೀವು ಅರ್ಥ ಆಯ್ತಾ? ಲಾರ್ಜರ್ ಆಲ್ಕೈಲ್ ಗ್ರೂಪ್ಸ್ ಪ್ರಿವೆಂಟ್ಸ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್. ಈ ಫಾರ್ ಎಕ್ಸಾಂಪಲ್
ಎಥನಾಲ್ ಕಂಪೇರ್ ಮಾಡಿದ್ರೆ ಪ್ರೊಪನಾಲ್ ಹ್ಯಾವಿಂಗ್ ಸಾಲ್ಯುಬಿಲಿಟಿ ಸ್ವಲ್ಪ ಕಡಿಮೆ, ಪ್ರೊಪನಾಲ್ ಕಂಪೇರ್ ಮಾಡಿದ್ರೆ ಬಿಟ್ರಾಲ್ ಹ್ಯಾವಿಂಗ್ ಸ್ವಲ್ಪ ಸಾಲ್ಯುಬಿಲಿಟಿ ಸ್ವಲ್ಪ ಕಡಿಮೆ. ಯಾಕೆ ಹೇಳಿ, ಈ ಆಲ್ಕಲ್ ಗ್ರೂಪ್ಸ್ ಇದೆಯಲ್ಲ ಅದರ ಸೈಜ್ ದೊಡ್ಡದಾದಷ್ಟು ಅರ್ಥ ಆಯ್ತು, ಪ್ರಿವೆಂಟ್ಸ್ ದ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ವಾಟರ್ ಮಾಲಿಕ್ಯೂಲ್, ಹೆನ್ಸ್ ದ ಸಾಲ್ಯುಬಿಲಿಟಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್. ಅರ್ಥ ಆಗಿದೆ? ದಿಸ್ ಅನದರ್ ದಟ್ ಈಸ್ ಫಿಸಿಕಲ್ ಪ್ರಾಪರ್ಟಿ. ನೆಕ್ಸ್ಟ್, you for example butyl alcohol, pentyl alcohol, which is more soluble? Butyl alcohol. Pentyl alcohol and hexyl alcohol, which is more soluble? Pentyl alcohol. ಅರ್ಥ ಆಗಿದೆಯಾ? ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟಿ, ದ ಡೆನ್ಸಿಟಿ ಆಫ್ ಆಲ್ಕೋಹಾಲ್ಸ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸಿಂಗ್ ಮಾಲಿಕ್ಯುಲರ್ ಮಾಸ್. ಅರ್ಥ ಆಯ್ತಾ? ಮಾಲಿಕ್ಯುಲರ್ ಮಾಸ್ ಅಂದರೆ ಎಥನಾಲ್ ಕಂಪೇರ್ ವಿತ್ ಪ್ರೊಪನಾಲ್ ಹೈ ಮಾಲಿಕ್ಯುಲರ್ ಮಾಸ್ ತಾನೆ, ದ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಮಾಲಿಕ್ಯುಲರ್ ಮಾಸ್. ಅರ್ಥ ಆಯ್ತಾ? ಹೆನ್ಸ್ ದಟ್ ಈಸ್ ಡೆನ್ಸಿಟಿ ಯಾವ ವಾಟರ್ಲಿ ಹೊಂದಿರುತ್ತೆ ಅಂದರೆ, ಅರ್ಥ ಆಯ್ತಾ? And so like this, the density is going to be increases with increasing molar mass. These have more density than this, these have more density than this, like this. ಅರ್ಥ ಆಯ್ತಾ? ಇಷ್ಟು ಫಿಸಿಕಲ್ ಪ್ರಾಪರ್ಟೀಸು. ಅರ್ಥ ಆಯ್ತಾ? ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಡೆ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮೇ ಬಿ ಎ ಚಾನ್ಸ್ ಒಂದು ಮಾರ್ಕಲ್ಲಿ ಕೇಳಿದ್ರೆ ಕೇಳ್ಬೋದು. ಅಲ್ಲಿಗೆ ಫಿಸಿಕಲ್ ಪ್ರಾಪರ್ಟೀಸ್ ನೀಟಾಗಿ ಅರ್ಥ ಆಗಿದೆ ಅನಿಸುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದಟ್ ಈಸ್ ಆಲ್ಕೋಹಾಲ್ಸ್ ಬಂದಾಗ ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ನ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ಕೆಮಿಕಲ್ ಪ್ರಾಪರ್ಟೀಸ್. ಯಾಕಪ್ಪ ಕೆಮಿಕಲ್ ಪ್ರಾಪರ್ಟೀಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಗಿ ವಿಂಗಡಣೆ ಮಾಡಿದ್ದಾರೆ ಅಂದರೆ, because alcohols that is versatile properties ಹೊಂದಿದೆ. Alcohols are versatile compounds ಅಂತ ಕರೀತೀವಿ, because they can act as both electrophile as well as nucleophile. ಎಲೆಕ್ಟ್ರೋಫೈಲ್ ಆಗೋ ಆಕ್ಟ್ ಮಾಡ್ತವೆ, ನ್ಯೂಕ್ಲಿಯೋಫೈಲ್ ಆಗೋ ಕೂಡ ಆಕ್ಟ್ ಮಾಡ್ತವೆ. ಆದ್ದರಿಂದ ಈ ವರ್ಸಟೈಲ್ ಕಾಂಪೌಂಡ್ಸ್ ಅಂತ ಕರಿತೀವಿ, ದಟ್ ಈಸ್ ಯಾವ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಈ ಆಲ್ಕೋಹಾಲ್ಸ್ ಬಂದಾಗ ನೀವು ಅರ್ಥ ಕೆಮಿಕಲ್ ಪ್ರಾಪರ್ಟೀಸ್, ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್. ದ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ದ ಕ್ಲೀವೇಜ್. ನೋಡಿ ಆಲ್ಕೋಹಾಲ್ಸ್ ROH ತಾನೆ, ROH ಅಥವಾ ಟೈಕ್ ಯಾವುದೋ ಒಂದು ತಗೊಳ್ಳೋಣ, ಮೆಥನಾಲ್ ತಗೊಳ್ಳೋಣ. ಅರ್ಥ ಆಯ್ತಾ? ಈ ಬಾಂಡ್ ಕ್ಲೀವೇಜ್ ಆದರೆ ಅಂದರೆ OH ಬಾಂಡ್ ಕ್ಲೀವೇಜ್ ಆದರೆ ಒಂದು ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್, ಸಿ ಮತ್ತೆ O ಬಾಂಡ್ ಕ್ಲೀವೇಜ್ ಅಂದರೆ ಒಂದು ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್. ಅರ್ಥ ಆಗಲಿಲ್ಲ? ಈ ಬಾಂಡ್ ಕ್ಲೀವೇಜ್ ಆದರೆ ಒಂದು ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಎಕ್ಸ್ಪ್ರೆಸ್ ಆಗುತ್ತೆ. ಯಾವುದು? O ಮತ್ತು H ಬಾಂಡ್ ಕ್ಲೀವೇಜ್ ಆಗಿ, ಸಿ ಮತ್ತು O ಬಾಂಡ್ ಕ್ಲೀವೇಜ್ ಆಗಿ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಕೆಮಿಕಲ್ ಪ್ರಾಪರ್ಟಿ ಎಕ್ಸ್ಪ್ರೆಸ್ ಆಗುತ್ತೆ. ಆದ್ದರಿಂದನೇ ದರ್ ಇಸ್ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆಗಿ ವಿಂಗಡಣೆ ಮಾಡಿದ್ದಾರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ಸ್. ದಟ್ ಈಸ್ ನಂಬರ್ ಒನ್ ಈಸ್ ದಟ್ ಈಸ್ ರಿಯಾಕ್ಷನ್ಸ್. ಅರ್ಥ ಆಯ್ತಾ? ಇನ್ವಾಲ್ವಿಂಗ್ ದ ಕ್ಲೀವೇಜ್ ಆಫ್ OH ಬಾಂಡ್ ಆಫ್ ಆಲ್ಕೋಹಾಲ್ಸ್ ಡಿಸ್ಕಸ್ ಮಾಡೋಣ. ದಟ್ ಈಸ್ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ, ದಟ್ ಈಸ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ reactions involving cleavage of ಯಾವ ಬಾಂಡ್? OH ಬಾಂಡ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಇರ್ತಕ್ಕಂಥ ಒಂದು OH ಬಾಂಡ್ ಕ್ಲೀವೇಜ್ ಆಗಿ, ಅರ್ಥ ಆಯ್ತಾ, ರಿಯಾಕ್ಷನ್ಸ್ ಟೇಕ್ ಪ್ಲೇಸ್ ಆದರೆ ದಟ್ ಈಸ್ ಒನ್ ಟೈಪ್. ಅರ್ಥ ಆಯ್ತಾ? ಮರಿಬೇಡಿ. ಇನ್ನೊಂದು ಯಾವುದು? ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಸಿ ಮತ್ತು O ಬಾಂಡ್ ಆಫ್ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ದಿಸ್ ಇನ್ನೊಂದು ಟೈಪ್. ಫಸ್ಟ್ ನಾವು ಈ ಟೈಪ್ ಡಿಸ್ಕಸ್ ಮಾಡೋಣ, ನೆಕ್ಸ್ಟ್ ಆ ಟೈಪ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಇದರಲ್ಲಿ ನಂಬರ್ ಒನ್ ಎ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಪ್ರಾಪರ್ಟಿ. ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ಇಲ್ಲಿ ಆಲ್ಕೋಹಾಲ್ಸ್ ಆರ್ ಅಸಿಡಿಕ್ ಇನ್ ನೇಚರ್, ನಾಟ್ ಅಸಿಡಿಕ್, ಬೇಸಿಕ್ ನೇಚರ್ ಕೂಡ ಹೊಂದಿರ್ತವೆ. ಬಟ್ ಅಸಿಡಿಕ್ ನೇಚರ್ ತುಂಬ ಕಡಿಮೆ ಇರುತ್ತೆ.
ಕಾರ್ಬಾಕ್ಸಿಲಿಕ್ ಆಸಿಡ್ ಕಂಪೇರ್ ಮಾಡಿದ್ರು ಕಡಿಮೆ ಅಸಿಡಿಕ್ ಹೊಂದಿರುತ್ತೆ, ಫಿನಾಲ್ಸ್ ಕಂಪೇರ್ ಮಾಡಿದ್ರೆ ಕಡಿಮೆ ಅಸಿಡಿಕ್ ಹೊಂದಿರುತ್ತೆ, ಈ ಒಂದು ವಾಟರ್ ಕಂಪೇರ್ ಮಾಡಿದ್ರೆ ಲೆಸ್ ಅಸಿಡಿಕ್ ಹೊಂದಿರುತ್ತೆ. ಯಾವ ಆಲ್ಕೋಹಾಲ್ಸ್, ಅರ್ಥ ಆಯ್ತಾ? ಆಲ್ಕೋಹಾಲ್ಸ್ ಹ್ಯಾವಿಂಗ್ ಲೆಸ್ ಅಸಿಡಿಕ್ ದ್ಯಾನ್ ವಾಟರ್, ಈ ಒಂದು ಫಿನಾಲ್ಸ್, ಈ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕಂಪೇರ್ ಮಾಡಿದ್ರು, ಫಿನಾಲ್ಸ್ ಕಂಪೇರ್ ಮಾಡಿದ್ರು, ವಾಟರ್ ಕಂಪೇರ್ ಮಾಡಿದ್ರು ಕಡಿಮೆ ಅಸಿಡಿಕ್ ಕ್ಯಾರೆಕ್ಟರ್ ಹೊಂದಿರುತ್ತೆ, ಟೋಟಲಿ ಅಸಿಡಿಕ್ ಕ್ಯಾರೆಕ್ಟರ್ ಹೊಂದಿರುತ್ತೆ. ದೇ ಆರ್ weak acids. ಅರ್ಥ ಆಯ್ತಾ? How do you explain this acidity of alcohols? ಅರ್ಥ ಆಯ್ತಾ? Alcohols react with highly electropositive. ನಿಮಗೆ ಕೇಳ್ಬೋದು explain the acidity of alcohols ಅಂತ. ವೆರಿ ಸಿಂಪಲ್, ಅಸಿಡಿಕ್ ಕ್ಯಾರೆಕ್ಟರ್ ಇದೆ ಅಂತ ಬಿಟ್ಟು ಹೆಂಗೆ ಗೊತ್ತಾಗುತ್ತೆ ಅಂದರೆ, when alcohols react with alcohol, that is R, ಅರ್ಥ ಆಯ್ತಾ, OH or OH ತಾನೆ, when it is reacts with highly electropositive elements like highly electropositive elements sodium, potassium, aluminum, ಈ ಥರ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ, ಅರ್ಥ ಆಯ್ತಾ, ಕರೆಸ್ಪಾಂಡಿಂಗ್ ಆಲ್ಕಾಕ್ಸೈಡ್ ಫಾರ್ಮ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡುತ್ತೆ. ನಿಮ್ಗೆ ಕೇಳ್ಬೋದು, ಅರ್ಥ ಆಯ್ತಾ, ನೇಮ್ ದ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ ಯಾವುದೋ ಒಂದು ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್, ಅರ್ಥ ಆಯ್ತಾ, ಸೋಡಿಯಮ್ ಅಥವಾ ಪೊಟ್ಯಾಷಿಯಮ್, ಅಲ್ಯೂಮಿನಿಯಂ ಅಂತ ಹೈಡ್ರೋಜನ್ ಗ್ಯಾಸ್ ಚೆನ್ನಾಗಿ ನೆನಪಿಟ್ಕೊಳ್ಳೋದು ಮಾರ್ಕಲ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೀವು ದಟ್ ಇಸ್ ಆಲ್ಕೋಹಾಲ್ ರಿಯಾಕ್ಟ್ಸ್ ವಿತ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಲೈಕ್ ಸೋಡಿಯಂ, ಅರ್ಥ ಆಯ್ತಾ, ಟು ಗಿವ್ ಸೋಡಿಯಂ ಆಲ್ಕಾಕ್ಸೈಡ್ ONA, sodium alkoxide and hydrogen gas is liberated. Name the gas liberated ಅಂತ ಯಾವಾಗ ಬರೀತಾರೆ? ಹೈಡ್ರೋಜನ್ ಗ್ಯಾಸ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಬರೀಬೋದ? ಯು ಟೇಕ್ ಫಾರ್ ಎಕ್ಸಾಂಪಲ್ ಎಥನಾಲ್ ತಗೊಳ್ಳಿ ಮತ್ತು ಮೆಥನಾಲ್ ತಗೊಳ್ಳಿ, ಯಾವುದೋ ಒಂದು ತಗೊಳ್ಳಿ, ಮೆಥನಾಲ್ ತಗೊಳ್ಳಿ ಅಥವಾ ಎಥನಾಲ್ ತಗೊಳ್ಳಿ, CH3CH2OH ಎಥನಾಲ್, when it is reacts with the sodium in, ಅರ್ಥ ಆಯ್ತಾ, ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್, ಅಥವಾ ಪೊಟ್ಯಾಷಿಯಂ ಕೂಡ ಯೂಸ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಸೋಡಿಯಂ ಆಲ್ಕಾಕ್ಸೈಡ್ ಪೊಟ್ಯಾಷಿಯಂ ಆಲ್ಕಾಕ್ಸೈಡ್ ಫಾರ್ಮ್ ಆಗುತ್ತೆ ಅಷ್ಟೇ ಡಿಫ್ರೆನ್ಸ್. ಅಲ್ಯೂಮಿನಿಯಂ ಆಲ್ಕಾಕ್ಸೈಡ್ ಫಾರ್ಮ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಟು ಗಿವ್, ಅರ್ಥ ಆಯ್ತಾ, ಸೋಡಿಯಂ ಎಥಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಸೋಡಿಯಂ ಎಥಾಕ್ಸೈಡ್, ಅರ್ಥ ಆಯ್ತಾ, ಎಥನಾಲ್ ಮೆಥನಾಲ್ ಆದರೆ ಸೋಡಿಯಂ ಮೆಥಾಕ್ಸೈಡ್, ಅರ್ಥ ಆಯ್ತಾ, ಸೋಡಿಯಂ ಮೆಥಾಕ್ಸೈಡ್. ಪ್ರೊಪನಾಲ್ ಆದರೆ ಸೋಡಿಯಂ ಪ್ರೊಪಾಕ್ಸೈಡ್ ಫಾರ್ಮ್ ಆಗುತ್ತೆ. ಈ ಥರ ಕರೆಸ್ಪಾಂಡಿಂಗ್ ಆಲ್ಕಾಕ್ಸೈಡ್ ಫಾರ್ಮ್ ಆಗಿ, ಅರ್ಥ ಆಯ್ತಾ, ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡುತ್ತೆ. ಅರ್ಥ ಆಗಿದೆಯಾ? ಯು ಟೇಕ್ ಫಾರ್ ಎಕ್ಸಾಂಪಲ್ ದಟ್ ಈಸ್ ಟೆಸ್ಟಿಬ್ಯೂಟೈಲ್ ಆಲ್ಕೋಹಾಲ್. ಈ ಟೆಸ್ಟಿಬ್ಯೂಟೈಲ್ ಆಲ್ಕೋಹಾಲ್ನ ನಾವು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡೋಣ, ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡೋಣ. ಅರ್ಥ ಆಯ್ತಾ? ಈ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಆಕ್ಸೈಡ್ ನೋಡಿ, ಬ್ಯಾಲೆನ್ಸ್ ಮಾಡೋಣ, ಇಲ್ಲಿ 6 ಹಾಕು. ಅರ್ಥ ಆಯ್ತಾ? ದಟ್ ಈಸ್ ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಆಕ್ಸೈಡ್ CH3 thrice. ಅರ್ಥ ಆಯ್ತಾ? ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಆಕ್ಸೈಡ್ ಪ್ಲಸ್ 3H2. ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಆಕ್ಸೈಡ್ ಒಂದು ಕೆಲಸ ಮಾಡೋಣ, ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಈಚ್ ಅಲ್ಯೂಮಿನಿಯಂ ಈಸ್ ಪ್ಲಸ್ 3 ತಾನೆ. ಇಲ್ಲಿ ಒಂದು ಕೆಲಸ ಮಾಡಿ, ಬ್ಯಾಲೆನ್ಸಿಗೆ 2 ಹಾಕಿ, ಇಲ್ಲಿ 1 ಹಾಕಿ, ಅರ್ಥ ಆಯ್ತಾ, ಇಲ್ಲಿ 3 ಹಾಕಿ, 6 2 ನೋಡಿ, ಇಲ್ಲಿ 6 CH3 ಆಕ್ಸೈಡ್ಸ್ ಬುಟಾಕ್ಸೈಡ್ಸ್ 6 ಇದಾವ, 2 ಅಲ್ಯೂಮಿನಿಯಂ ಆಯ್ತಾ, ಟೋಟಲಿ 6 ಹೈಡ್ರೋಜನ್ಸ್ ತಾನೆ, 6 ಹೈಡ್ರೋಜನ್ಸ್, 3H2 ಗ್ಯಾಸ್ ಇಸ್ ಲಿಬರೇಟೆಡ್. ಅರ್ಥ ಆಯ್ತಾ? ಏನಿದು ಅಲ್ಯೂಮಿನಿಯಂ ಟೆಸ್ಟಿಬ್ಯೂಟ್ ಆಕ್ಸೈಡ್, aluminum tertiary butoxide.
ಅರ್ಥ ಆಯ್ತಾ? ಈ ಥರ ಆಲ್ಕೋಹಾಲ್ಸ್ನ ನಾವು ಹೈಲಿ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಲೈಕ್ ಸೋಡಿಯಮ್ಮು, ಅಲ್ಯೂಮಿನಿಯಮು, ಅರ್ಥ ಆಯ್ತಾ, ಅಥವಾ ಪೊಟ್ಯಾಷಿಯಂ ಜೊತೆ ನಾವು ರಿಯಾಕ್ಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆಲ್ಕಾಕ್ಸೈಡ್ಸ್ ಫಾರ್ಮ್ ಆಗಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ದಿಸ್ ಶೋಸ್ ದ್ಯಾಟ್ ದಿಸ್ ರಿಯಾಕ್ಷನ್ ಶೋಸ್ ದ್ಯಾಟ್ alcohols having a acidic in nature. Alcohols are acidic in nature ಇರುತ್ತೆ, but they are weaker than carboxylic acids, phenols, and even the water. ಅಲ್ಲಿಗೆ ನಾವು ದಟ್ ಈಸ್ ಎಕ್ಸ್ಪ್ಲೈನ್ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಅಂತ ಕೇಳಿದ್ರೆ ಅರ್ಥ ಆಯ್ತಾ? ಒಂದು ಎಕ್ಸಾಂಪಲ್ ತಗೊಂಡು 2 ಮಾರ್ಕ್ಸ್ ಎಕ್ಸ್ಪ್ಲೈನ್ ಮಾಡ್ಬೋದು. ವೆನ್ ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹೈಲಿ ಎಲೆಕ್ಟ್ರೋಪಾಸಿಟಿವ್ metals like sodium, potassium, aluminum, etc. to give corresponding alkoxides and liberating hydrogen gas. ಅಂತ ಒಂದು ರಿಯಾಕ್ಷನ್ ಕಂಡು ತೋರಿಸಬಹುದು. ಅರ್ಥ ಆಯ್ತು? ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, the acidic strength of alcohols depends on the stability of alkoxide ion. ಅರ್ಥ ಆಯ್ತಾ? Acidic strength depends upon the stability of alkoxide ion. Higher the stability of alkoxide ion, ಅರ್ಥ ಆಯ್ತಾ? Higher will be the stability of alkoxide ion and more will be the acidic strength. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಆಲ್ಕಾಕ್ಸೈಡ್ ಅಯಾನ್ ಸ್ಟೆಬಿಲಿಟಿ ಜಾಸ್ತಿ ಆದಷ್ಟು ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಹೆಂಗೆ ಸರ್ ನಮಗೆ ಗೊತ್ತಾಗುತ್ತೆ ಆಲ್ಕಾಕ್ಸೈಡ್ ಸ್ಟೆಬಿಲಿಟಿ? ಅರ್ಥ ಆಯ್ತಾ? ಇಲ್ಲಿ ಪ್ಲಸ್ ಐ ಎಫೆಕ್ಟ್ ಅಂತ ಟೇಕ್ಸ್ ಪ್ಲೇಸ್ ಆಗುತ್ತೆ. ಯಾವ ಪ್ಲಸ್ ಐ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂದರೆ, ಈ ಫಾರ್ ಎಕ್ಸಾಂಪಲ್ ಪ್ರೈಮರಿ ಆಲ್ಕೋಹಾಲ್ಸ್ ಅಲ್ಲಿ ಪ್ಲಸ್ ಐ ಎಫೆಕ್ಟ್ ಕಡಿಮೆ ಇರುತ್ತೆ. ಏನು ಪ್ಲಸ್ ಐ ಎಫೆಕ್ಟ್? ಪಾಸಿಟಿವ್ ಇಂಡಕ್ಟಿವ್ ಎಫೆಕ್ಟ್. ಅರ್ಥ ಆಯ್ತಾ? ಇವಾಗ ಪ್ರೈಮರಿ ಆಲ್ಕೋಹಾಲ್ಸ್ ಅಲ್ಲಿ ಒಂದೇ ಆಲ್ಕೈಲ್ ಗ್ರೂಪ್ ಇರುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಕ್ಯಾರೆಕ್ಟರ್ ಅನ್ ಆಕ್ಸಿಜನ್ ಆಟಮ್ ಇಸ್ ಗೋಯಿಂಗ್ ಟು ಬಿ ಕಡಿಮೆ ಇರುತ್ತೆ. ಅದೇ ಸೆಕೆಂಡರಿ ಆಲ್ಕೋಹಾಲ್ಸ್ ಅಲ್ಲಿ 2 ಆಲ್ಕೈಲ್ ಗ್ರೂಪ್ಸ್ ಇರುತ್ತೆ ಅಲ್ವಾ? ವೆರಿ ಸಿಂಪಲ್, 2 ಆಲ್ಕೈಲ್ ಗ್ರೂಪ್ಸ್ ಇರುತ್ತೆ. ಆ 2 ಆಲ್ಕೈಲ್ ಗ್ರೂಪ್ಸ್ ಇಂದ ಎಲೆಕ್ಟ್ರಾನ್ಸ್ ಡೊನೇಟ್ ಆದರೆ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಟೆರ್ಷಿಯರಿ ಆಲ್ಕೋಹಾಲ್ಸ್ ತಗೊಂಡಾಗ ಅರ್ಥ ಆಯ್ತಾ 3 ಆಲ್ಕೈಲ್ ಗ್ರೂಪ್ಸ್ ಇರುತ್ತೆ. ಆಕ್ಸಿಜನ್ ಆಟಮ್ ಅಲ್ಲಿ ಇನ್ನೂ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಹೆನ್ಸ್ ಪ್ಲಸ್ ಎಫೆಕ್ಟ್ ಇನ್ಕ್ರೀಸಸ್. ಇಫ್ ದ ಪ್ಲಸ್ ಎಫೆಕ್ಟ್ ಇನ್ಕ್ರೀಸಸ್, ದ ಸ್ಟೆಬಿಲಿಟಿ ವಿಲ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಹೆನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. The number of electron donating groups increases, the electron density of oxygen atom increases, the polarity decreases. The stability of alkoxide decreases. ನೋಡಿ ಇಲ್ಲಿ ವೆರಿ ಸಿಂಪಲ್. ಅದನ್ನು ನಾವು ಹೇಳಬೇಕಂದ್ರೆ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಲ್ಲಿ ಸ್ಟೆಬಿಲಿಟಿ ಆಫ್ ಆಲ್ಕಾಕ್ಸೈಡ್. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ CH3 ONA or CH3 CH2 ONA. ಅರ್ಥ ಆಯ್ತಾ? ಇವಾಗ ಇದಕ್ಕಿಂತ ಬೆಸ್ಟ್ ಅಂದರೆ ನಾವು ದಟ್ ಈಸ್ ಇದು ಪ್ರೈಮರಿ, ಸೆಕೆಂಡರಿ ತಗೊಳ್ಳೋಣ, ಸೆಕೆಂಡರಿ ತಗೊಳ್ಳೋಣ. ದಟ್ ಈಸ್ CH3 ಸೆಕೆಂಡರಿ ತಗೊಳ್ಳೋದು CH3 ಪ್ರೈಮರಿ CH3 CH2 CHONA. ಎಸ್, ಆಯ್ತಾ? ಯಾಕಂದ್ರೆ ಇದು ಸೆಕೆಂಡರಿ ಆಲ್ಕೋಹಾಲ್. ಅರ್ಥ ಆಯ್ತು? ಇದು ಸೆಕೆಂಡರಿ ಆಲ್ಕೋಹಾಲ್. ಸೇಮ್ ಇಲ್ಲಿ ಏನಾಗುತ್ತೆ, ಹೈಡ್ರೋಜನ್ ರಿಮೂವ್ ಆಗಿ ಈ ಬಾಂಡ್ ಬ್ರೇಕ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತು? ಸೋಡಿಯಂ ಬಂದು ಸೇರ್ಕೊಳ್ಳುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇದು ಆಲ್ಕಾಕ್ಸೈಡ್ ಅಯಾನ್. ಇದು ಸೆಕೆಂಡರಿ ಆಲ್ಕಾಕ್ಸೈಡ್, ಪ್ರೈಮರಿ ಆಲ್ಕಾಕ್ಸೈಡ್ ಅಯಾನ್. ಇವು ಟೆರ್ಷಿಯರಿ ಆಲ್ಕಾಕ್ಸೈಡ್ ಅಯಾನ್. ಇದು ಟೆರ್ಷಿಯರಿ ನೋಡಿ, ಸೋಡಿಯಂ ಟೆರ್ಷಿಯರಿ ಬ್ಯೂಟಾಕ್ಸೈಡ್, ಸೋಡಿಯಂ ಅರ್ಥ ಆಯ್ತಾ? ಏನಿದೆ ಸೆಕೆಂಡರಿ ತಾನೆ? ಅರ್ಥ ಆಯ್ತಾ? ಬ್ಯೂಟಾಕ್ಸೈಡ್.
ಇದು ಪ್ರೈಮರಿ. ಇವಾಗ ನೋಡಿ, ಇವಾಗ ಈ ಆಕ್ಸಿಜನ್ ಆಟಮ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ್ದು ಜಾಸ್ತಿ ಇರುತ್ತೆ? ಇದರಲ್ಲಿ ಜಾಸ್ತಿ ಇರುತ್ತೆ. ಯಾಕೆ ಹೇಳಿ? ಎಲೆಕ್ಟ್ರಾನ್ ಡೆನ್ಸಿಟಿ ಈ ಆಕ್ಸಿಜನ್ ಆಟಮ್ ಮೇಲೆ ಜಾಸ್ತಿ ಆಗುತ್ತೆ. ಬಿಕಾಸ್ 3 ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. 3 ಆರ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಅದೇ ಇದರಲ್ಲಿ ಇದೊಂದೇ ಗ್ರೂಪ್ ಡೊನೇಟ್ ಮಾಡ್ತಕ್ಕಂಥದ್ದು. ಅದೇ ಇದರಲ್ಲಿ 2 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಇದೆ. ಇಲ್ಲಮ್ಮ, ಆಕ್ಸಿಜನ್ ಆಟಮ್ ಅಲ್ಲಿ ಇಲ್ಲಿ 2 ಇದೆ, ಇಲ್ಲಿ ಒಂದೇ ಇದೆ, ಇಲ್ಲಿ 3 ಇದೆ. ಅಲ್ಲಿ ಆಕ್ಸಿಜನ್ ಆಟಮ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಇದು ಜಾಸ್ತಿ ಆಗುತ್ತೆ. Hence the stability of this alkoxide is less when compared to this. Hence the order is, ಅರ್ಥ ಆಯ್ತಾ? Primary is greater than secondary is greater than tertiary. ಅರ್ಥ ಆಗಲಿಲ್ಲ? ನೀವು ಇಲ್ಲಿ ಸ್ಟೆಬಿಲಿಟಿ ಆಫ್, ಅರ್ಥ ಆಯ್ತಾ, ಆಲ್ಕಾಕ್ಸೈಡ್ ತಗೊಂಡ್ರೆ ನೀವು ಅಸಿಡಿಕ್ ನೇಚರ್ ಹೇಳ್ಬೋದು. ಅರ್ಥ ಆಯ್ತಾ? ಇವಾಗ ಇದು ಸ್ಟೆಬಿಲಿಟಿ, ಇವಾಗ ಇದು ಆಲ್ಕಾಕ್ಸೈಡ್ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಕ್ಸೈಡ್. ಅರ್ಥ ಆಯ್ತು? ಇದು ಎಥಾಕ್ಸೈಡ್, ಇದು ದಟ್ ಈಸ್ ಸೆಕೆಂಡರಿ. ಇದು ಇವಾಗ ನೋಡಿ, ಇದು ಪ್ರೈಮರಿ, ಇದು ಸೆಕೆಂಡರಿ, ಇದು ಟೆರ್ಷರಿ ಆಲ್ಕಾಕ್ಸೈಡ್ಸ್. ಎಲ್ಲ ಸೋಡಿಯಂ ಬಂದು ಪೊಟ್ಯಾಷಿಯಂ ತಗೊಳ್ಳಿ, ಪೊಟ್ಯಾಷಿಯಂ ಬಂದು ಅಲ್ಯೂಮಿನಿಯಂ ತಗೊಳ್ಳಿ. ಇವಾಗ ಇಲ್ಲಿ ಪ್ಲಸ್ ಎಫೆಕ್ಟ್ ಇದ್ರಲ್ಲಿ ಜಾಸ್ತಿ ಇರುತ್ತೆ. ಯಾಕೆ? 3 ನಂಬರ್ ಆಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ನನ್ನ ಕಡೆಯಿಂದ ಡೊನೇಟ್ ಮಾಡ್ತಕ್ಕಂಥದ್ದಿದೆ. ಇಲ್ಲಿ 3 ಇದಾವೆ, ಇಲ್ಲಿ 2 ಇದಾವೆ, ಇಲ್ಲಿ ಒಂದೇ ಇದೆ. ಅರ್ಥ ಆಗಿದೆಯಾ? ಈ ಥರ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದಷ್ಟು ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಯಾವಾಗ ಪ್ಲಸ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಡಿಕ್ರೀಸಸ್ ದ ಸ್ಟೆಬಿಲಿಟಿ. ಅರ್ಥ ಆಯ್ತಾ? ಯಾವ ಸ್ಟೆಬಿಲಿಟಿ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ, ಅರ್ಥ ಆಯ್ತಾ, ಆಲ್ಕಾಕ್ಸೈಡ್ ಸ್ಟೆಬಿಲಿಟಿ ಪ್ಲಸ್ ಎಫೆಕ್ಟ್. ಅರ್ಥ ಆಯ್ತಾ? ಹೆನ್ಸ್ ದ ಅಸಿಡಿಕ್ ನೇಚರ್ ಇಸ್ ಗೋಯಿಂಗ್ ಟು ಡಿಕ್ರೀಸಸ್. ಇವಾಗ ನೋಡಿ, ಇವಾಗ ಯಾವಾಗ ಸ್ಟೆಬಿಲಿಟಿ ಜಾಸ್ತಿ ಇದೆಯೋ, ಅರ್ಥ ಇದೆ, ಇದು ಅಸಿಡಿಕ್ ಏನಾದ್ರು ತುಂಬ ಕಡಿಮೆ ಇರುತ್ತೆ. ಯಾಕಂದ್ರೆ ಪ್ಲಸ್ ಎಫೆಕ್ಟ್ ಜಾಸ್ತಿ ಇದೆ. ಅದಕ್ಕಿಂತ ಇದು ಕಡಿಮೆ ಸ್ಟೇಬಲ್, ಅದಕ್ಕಿಂತ ಇದು ಕಡಿಮೆ ಸ್ಟೇಬಲ್. ಈ ಥರ ಸ್ಟೆಬಿಲಿಟಿ ಮೇಲೆ ಕೇಳಿದ್ರೆ ನಿಮಗೆ, ಅರ್ಥ ಆಯ್ತಾ, ಸ್ಟ್ರೆಂತ್ನ ಡಿಸೈಡ್ ಮಾಡ್ಲಿಕ್ಕೆ ಕೇಳಿದ್ರೆ ಕೇಳ್ಬೋದು. ದಿಸ್ ಇಸ್ ಒನ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಏನಂತಂದ್ರೆ, ದ ಅಸಿಡಿಟಿ ಆಫ್ alcohols, the acidity of alcohol, the acidic strength of alcohols depends upon the stability of alkoxide ion. Higher the stability of alkoxide ion, more will be the acidic nature. More will be the acidic. ಚೆನ್ನಾಗಿ ನೋಡ್ಕೊಳ್ಳಿ. Higher the stability of alkoxide ion, more will be the ಏನು acidic rate. ಅರ್ಥ ಆಯ್ತಾ? ಸ್ಟೆಬಿಲಿಟಿ ಆಲ್ಕಾಕ್ಸೈಡ್ ಸ್ಟೆಬಿಲಿಟಿ ಜಾಸ್ತಿ ಆದಷ್ಟು ಅಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಇವಾಗ ಇದು ಕಡಿಮೆ ಸ್ಟೆಬಿಲಿಟಿ ಕಂಪೇರ್ಡ್ ಟು ದಿಸ್, ಇದು ಕಡಿಮೆ ಸ್ಟೆಬಿಲಿಟಿ ಕಂಪೇರ್ಡ್ ಟು ದಿಸ್. ಯಾವಾಗ ಅಸಿಡಿಕ್ ಸ್ಟ್ರೆಂತ್ ಏನು ಕೊಡ್ತಾರೆ? ದಿಸ್ ಇಸ್ ಮೋರ್ ಅಸಿಡಿಕ್ ದೆನ್ ದಿಸ್, ದಿಸ್ ಇಸ್ ಮೋರ್ ಅಸಿಡಿಕ್ ದೆನ್ ದಿಸ್. ಅಂದರೆ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಮೋರ್ ಅಸಿಡಿಕ್ ದೆನ್ ಸೆಕೆಂಡರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಆಲ್ಕೋಹಾಲ್ಸ್ ಮೋರ್ ಅಸಿಡಿಕ್ ದೆನ್ ಟೆರ್ಷಿಯರಿ ಆಲ್ಕೋಹಾಲ್ಸ್. ಅರ್ಥ ಆಯ್ತಾ? ಕೊಡಬಹುದಾ? ಅರ್ಥ ಆಗಿದೆ ಅನ್ಸುತ್ತೆ? ದಟ್ ಈಸ್ primary alcohols are more acidic than secondary alcohols. Secondary alcohols more acidic than tertiary alcohols. This is the order of acidic strength. ಅರ್ಥಾಯ್ತಾ? ಮರಿಬೇಡಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಅಲ್ಲಿಗೆ ಸ್ಟೆಬಿಲಿಟಿ ಕೂಡ ಅರ್ಥ ಆಗಿದೆ, ಅಸಿಡಿಕ್ ಸ್ಟ್ರೆಂತ್ ಅರ್ಥ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಅಸಿಡಿಟಿ ನಿಮ್ಗೆ ಆರ್ಡರ್ ಕೇಳಿದ್ರೆ ಕೇಳ್ಬೋದು, ಗಿವ್ ಅಥವಾ ಅವನ್ನೇ ಆರ್ಡರ್ ಕೊಟ್ಬಿಟ್ಟು ನೀವು ಚೂಸ್ ಮಾಡ್ಲಿಕ್ಕೆ ಕೇಳ್ಬೋದು. ಯಾವ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಅಂತ ಇರುತ್ತೆ? ಪ್ರೈಮರಿ ಆಲ್ಕೋಹಾಲ್ಸ್ ಇಸ್ ಗ್ರೇಟರ್ ದೆನ್ secondary alcohols is greater than, that is tertiary alcohols. What is the reason? It's very important. That is due to increase in plus I effect. ಅಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಜಾಸ್ತಿ ಆದಷ್ಟು ಸ್ಟೆಬಿಲಿಟಿ ಅರ್ಥ ಆಯ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ ಸ್ಟೆಬಿಲಿಟಿ ಕಡಿಮೆ ಆಗುತ್ತಾ ಅಸಿಡಿಕ್ ಸ್ಟ್ರೆಂತ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ if the stability of alkoxide increases, the acidic strength also increases. ಅರ್ಥ ಆಗಿದೆಯಾ? Next, alcohols are weaker acidic than water. Even though all phenols group, that is carboxylic acids, are more acidic than water. Water ಗಿಂತ more acidic ಯಾವ? Phenols, carboxylic acids. ಅರ್ಥ ಆಯ್ತಾ? ಬಟ್ ಅದೇ ವಾಟರ್ಗಿಂತ ಅವು more acidic ಆದರೆ, ಅಲ್ಲಿಗೆ ವಾಟರ್ ಇಸ್ ವೀಕ್ ಅಸಿಡಿಕ್ನು, ಅದಕ್ಕಿಂತ ವೀಕ್ಲಿ ಅಸಿಡಿಕ್ ಆಲ್ಕೋಹಾಲ್ಸ್. ಅಂದರೆ ವಾಟರ್ಗಿಂತ ವೀಕ್ಲಿ ಅಸಿಡಿಕ್. ಯಾಕಪ್ಪ
ವಾಟರ್ಗಿಂತ ವೀಕ್ಲಿ ಅಸಿಡಿಕ್ ಅಂತ ಹೇಳ್ಬಿಟ್ಟಂದ್ರೆ ಅರ್ಥ ಆಯ್ತಾ? ವೆರಿ ಸಿಂಪಲ್. ಆಲ್ಕೋಹಾಲ್ಸ್ ಅಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ರೆ ಪ್ಲಸ್ ಎಫೆಕ್ಟ್ ಇಸ್ ಮೋರ್. ಇವು ಮೆಥನಾಲ್ ತಗೊಳ್ಳಿ, ಅರ್ಥ ಆಯ್ತಾ? ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ. ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆಯೋ ಆಕ್ಸಿಜನ್ ಆಟಮ್ ಮೇಲೆ ಏನಾಗುತ್ತೆ? ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಆಟಮ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಅದೇ ವಾಟರ್ ತಗೊಳ್ಳೋಣ, H2O ತಾನೆ, ನೋ ಪ್ರಾಬ್ಲಮ್. ಇಲ್ಲಿ ಯಾವುದೇ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಇದೆಯಾ? ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇಲ್ಲ, ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಎಷ್ಟಿದೆ ಅಷ್ಟೇ ಇರುತ್ತೆ ತಾನೆ, ಇನ್ಕ್ರೀಸ್ ಆಗಲ್ಲ. ಯಾವಾಗ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇನ್ಕ್ರೀಸ್ ಆಗಲ್ಲೋ acidic character is more. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೋ ಅರ್ಥ acidic character is going to be less. ಅರ್ಥ ಆಯ್ತಾ? ಯಾಕಂತ ಹೇಳಿ ಗೊತ್ತಿದೆಯಾ? ಗೊತ್ತಿದೆಯಲ್ಲಮ್ಮ? ಆಲ್ಕೋಹಾಲ್ಸ್ ಅಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರುತ್ತೆ, ಅದರಿಂದ ಎಲೆಕ್ಟ್ರಾನ್ ಡೆನ್ಸಿಟಿ ಆಫ್ ಆಕ್ಸಿಜನ್ ಆಟಮ್ electron density and oxygen atom is going to be increases, hence the acidic character is going to be that is less. Adhe water only, in water molecule there is no electron donating group, the electron density does not increases on oxygen atom, hence the acidic character is less. artha agidiya? It's very very important. ನೀವು ಕೇಳಿದ್ರೆ ಕೇಳಬಹುದು. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಲ್ಲೇನಾಗುತ್ತೆ? ಆಲ್ಕಾಕ್ಸೈಡ್ ಏನಾಗುತ್ತೆ ಅಲ್ವಾ? CH3O ಪ್ಲಸ್ H ಪ್ಲಸ್. ಅರ್ಥ ಆಯ್ತಾ? ಇಲ್ಲೇನಾಗುತ್ತೆ? OH ಮೈನಸ್ H ಪ್ಲಸ್ ಅಲ್ವಾ? ಇಲ್ಲಿ ದಿಸ್ ಇಸ್ ಮೋರ್, ದಿಸ್ ಲೆಸ್ ಸ್ಟೇಬಲ್ ತಾನಲ್ಲಿ, ಯಾಕಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ದಟ್ಸ್ ವೈ ದಿಸ್ ಈಸ್ ಲೆಸ್ ಅಸಿಡಿಕ್ ದೆನ್ ವಾಟರ್. ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ ಇಲ್ಲ, ಬಟ್ ಇಲ್ಲಿ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದೆ, ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಹೆನ್ಸ್ ದಿಸ್ ಈಸ್ ಲೆಸ್ ಅಸಿಡಿಕ್ ದೆನ್ ವಾಟರ್. ಆಲ್ಕೋಹಾಲ್ಸ್ ಆರ್ ಲೆಸ್ ಅಸಿಡಿಕ್ ದೆನ್ ವಾಟರ್. ಕೊಡ್ಬೋದಾ? ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಆಹಾರ ಅಂತ ಬಿಟ್ಟು ತೊಗೊಳ್ಳಿ, ನೋ ಪ್ರಾಬ್ಲಮ್. ಅಲ್ಲಿಗೆ ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್. ನೆಕ್ಸ್ಟ್ ಅಲ್ಲಿಗೆ ಟೋಟಲಿ alkoxide ions are stronger basic than hydroxide ion. ಅರ್ಥ ಆಯ್ತಾ? ನೋಡಿ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. CH3 CH2O ತಗೋ ಅಥವಾ CH3O ಮೈನಸ್ ಅಂತ ಆಲ್ಕೋಕ್ಸೈಡ್ ಅಂತ ಇದು OH ಮೈನಸ್. ಅರ್ಥ ಆಯ್ತಾ? ಇದು ಕಂಪೇರ್ ಮಾಡಿದ್ರೆ ಇದು ಮೋರ್ ಬೇಸಿಕ್, ಅಂದ್ರೆ ಇದು ಮೋರ್ ಅಸಿಡಿಕ್ ಅಂತ ಹೇಳಿಲ್ಲ. ವಾಟರ್ ಈಸ್ ಸ್ಟ್ರಾಂಗರ್ ಅಸಿಡಿಕ್ ದೆನ್ ಆಲ್ಕೋಹಾಲ್ಸ್, ಅಥವಾ ಆಲ್ಕೋಹಾಲ್ಸ್ ಆರ್ ವೀಕರ್ ಅಸಿಡಿಕ್ ದೆನ್ ವಾಟರ್ ಅಂತ ಹೇಳಿದ್ವ. ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಬಂದಾಗ ಅಂದರೆ ದಟ್ ಇಂಡಿಕೇಟ್ಸ್ ದಟ್ ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಇದೆ ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ ತಾನೆ. ಇದು ಅಸಿಡಿಕ್ ಕ್ಯಾರೆಕ್ಟರ್ ಕಡಿಮೆ ಇದೆ ಅಂದರೆ ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದಂಗೆ ತಾನೆ. ಆದ್ರಿಂದನೇ ಆಲ್ಕಾಕ್ಸೈಡ್ ಅಯಾನ್ ಹ್ಯಾವಿಂಗ್ ಮೋರ್ ಬೇಸಿಕ್ ದೆನ್ ಹೈಡ್ರಾಕ್ಸೈಡ್ ಅಯಾನ್. ಚೆನ್ನಾಗಿ ನೆನಪಿಟ್ಕೊಳ್ಳಿ, ದಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಅದಾಗಿದೆಯಾ? ನೆಕ್ಸ್ಟ್ ಅಲ್ಲಿಗೆ ಒಂದು ಅಸಿಡಿಟಿ ಆಫ್ ಆಲ್ಕೋಹಾಲ್ಸ್ ಗೊತ್ತಾಯ್ತು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಆಲ್ಕೋಹಾಲ್ಸ್ ಅಲ್ಲಿ ಅರ್ಥ ಆಯ್ತಾ? ಇದುವರೆಗೂ ನಾವು ಏನು ಡಿಸ್ಕಸ್ ಮಾಡಿದ್ದೀವೋ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಮತ್ತು ಇದು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಕೊಡ್ಬೋದು ಬರುತ್ತೆ. ಅಲ್ಲಿ ಕೇಳ್ಬೋದು, ಇಲ್ಲಿ ಕೇಳ್ಬೋದು. ಇಲ್ಲೇ ನಾವು ಪರ್ಫೆಕ್ಟ್ ಆಗಿಬಿಟ್ಟಿದ್ರೆ ಅಲ್ಲಿ ಓದಂಗೆ ಇಲ್ಲ. ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ನಾಟ್ ಓನ್ಲಿ ಥಿಯರಿ ಪಾಯಿಂಟ್ ಆಫ್ ವ್ಯೂ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೂಡ ಜಾಸ್ತಿ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಕ್ವಶನ್ಸ್ ಇದ್ದಿರ್ತವೆ. ನಾಟ್ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಿಮಗೆ ಲ್ಯಾಬ್ ಎಕ್ಸಾಮಲ್ಲಿ ವೈವಾಗೆ ಅರ್ಥದ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಇದೆ. ಬಿಕಾಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಈಸ್ ದ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ ಕನ್ಫರ್ಮೇಟರಿ ಟೆಸ್ಟ್ ಆಗಿ ಮಾಡ್ತೀವಿ. ಹೆಂಗೆ ಮಾಡ್ತೀವಪ್ಪ ಲ್ಯಾಬಲ್ಲಿ ಅಂದರೆ ವೆರಿ ಸಿಂಪಲ್. ಅರ್ಥಾತ್ ನಿಮಗೆ ಏನು ಅಂದರೆ ನಿಮಗೆ ಕೊಟ್ಟಿರ್ತ ಕಾಂಪೌಂಡು ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ವಾ ಅಂತ ತಿಳ್ಕೊಬೇಕು ತಾನೆ. ದಟ್ ಈಸ್ ಅ ಕನ್ಫರ್ಮೇಟರಿ ಟೆಸ್ಟ್ ತಾನೆ. ಆ ಕಾಂಪೌಂಡ್ನ ಸ್ವಲ್ಪ ತೊಗೊಳ್ಳೋದು ಟೆಸ್ಟ್ ಬಲ್ಲಿ. ಅರ್ಥ ಆಯ್ತಾ? ಒಂದು ಟೆಸ್ಟ್ ಬಲ್ ಸ್ವಲ್ಪ ತೊಗೊಳ್ಳೋದು, ಒಂದು 2-3 ಡ್ರಾಪ್ಸ್. ಅದಕ್ಕೆ 2-3 ಡ್ರಾಪ್ಸ್ ಆಫ್ ಆಲ್ಕೋಹಾಲ್ ಆ್ಯಡ್ ಮಾಡೋದು, ಎಥನಾಲ್, ಈಥೈಲ್ ಆಲ್ಕೋಹಾಲ್. ಅರ್ಥ ಆಯ್ತಾ? ಈಥೈಲ್ ಆಲ್ಕೋಹಾಲ್ ಆ್ಯಡ್ ಮಾಡೋದು. ಅದಕ್ಕೆ
2 to 3 ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟ್ H2SO4 ಆ್ಯಡ್ ಮಾಡೋದು, ಹೀಟ್ ಮಾಡೋದು ಆ ಮಿಕ್ಸರ್, ಹೀಟ್ ಮಾಡಿ ಕೂಲ್ ಮಾಡೋದು ಮಿಕ್ಸರ್. ಕೂಲ್ ಮಾಡಿಬಿಟ್ಟು ಆ ಮಿಕ್ಸರ್ನ ಎತ್ಕೊಂಡೋಗಿ ಒಂದು ಬೀಕರಲ್ಲಿ, ಅರ್ಥ ಆಯ್ತಾ, ಒಂದು ಬೀಕರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ನ ವಾಟರ್ ತಗೊಂಡು ವಾಟರ್ ಸೋಡಿಯಂ ಬೈಕಾರ್ಬೋನೇಟ್ ಆ್ಯಡ್ ಮಾಡಿ ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಪೋರ್ ಮಾಡಿದ್ರೆ ಇಟ್ ಗಿವ್ಸ್ ಎ ಫ್ರೂಟಿ ಸ್ಮೆಲ್. ಬೆಲ್ಲಕಾಯಿ, ತೆಲುಗಲ್ಲಿ ಎಲಕ್ಕಾಯಿ ಅಂತೀವಲ್ಲ, ಬೆಲ್ಲಕಾಯಿ ಸ್ಮೆಲ್ ಕೊಡುತ್ತೆ. ದಟ್ ಇಂಡಿಕೇಟ್ಸ್ ದಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈಸ್ ಕನ್ಫರ್ಮ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನಿಮ್ಗೆ ಕೊಟ್ಟಿರ್ತಾರ ಕಾಂಪೌಂಡು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಬೇಕು ತಾನೆ. ಆ ಕಾಂಪೌಂಡ್ ಸ್ವಲ್ಪ ತಗೊಳ್ಳೋದು, ಅದಕ್ಕೆ ಎಥನಾಲ್ ಒಂದು 2 to 3 ಡ್ರಾಪ್ಸ್ ಆ್ಯಡ್ ಮಾಡೋದು, ಕಾನ್ಸಂಟ್ರೇಟ್ H2SO4 2 to 3 ಡ್ರಾಪ್ಸ್ ಆ್ಯಡ್ ಮಾಡೋದು, ಹೀಟ್ ಮಾಡೋದು, ಕೂಲ್ ಮಾಡೋದು, ಅಂಡ್ ದಟ್ ಮಿಕ್ಸರ್ ಈಸ್ ಗೋಯಿಂಗ್ ಟು ಬಿ ಪೋರ್ಡ್ ಇನ್ ಟು ಎ ಸೋಡಿಯಂ ಬೈಕಾರ್ಬೋನೇಟ್ ಸೊಲ್ಯೂಷನ್. NaHCO3 ಸೊಲ್ಯೂಷನ್ ತೊಗೊಂಡಿರೋದು ಅದಕ್ಕೆ ಪೋರ್ ಮಾಡೋದು, ಅಥವಾ ಸೋಡಿಯಂ ಕಾರ್ಬೋನೇಟ್ ತೊಗೋಬೇಕಾದ್ರೆ ತಗೋಬೋದು. ಇಟ್ ಗಿವ್ಸ್ ಎ ಫ್ರೂಟಿ ಸ್ಮೆಲ್. ಇಟ್ ಗಿವ್ಸ್ ಎ ಫ್ರೂಟಿ ಸ್ಮೆಲ್. ದಟ್ ಈಸ್ ದ ಕನ್ಫರ್ಮೇಟರಿ ಟೆಸ್ಟ್. ನಿಮಗೆ ಕೇಳ್ತಾನೆ ಎಕ್ಸ್ಪ್ಲೈನ್ ಎಸ್ಟರಿಫಿಕೇಶನ್ ಟೆಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅಂತ. ಅರ್ಥ ಆಯ್ತಾ? ಎಸ್ಟರಿಫಿಕೇಶನ್ ಟೆಸ್ಟ್ ಫಾರ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಆಲ್ಕೋಹಾಲ್ಸ್ ಕೂಡ ಕೊಡ್ಬೋದು ಇದನ್ನು. ಅದಕ್ಕೋಸ್ಕರ ಇಲ್ಲಿ ಕೂಡ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಾವು ಎಥನಾಲ್ ಆ್ಯಡ್ ಮಾಡ್ತಿದ್ದೀವಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಜೊತೆಗೆ ಎಥನಾಲ್ ಆ್ಯಡ್ ಮಾಡಿಬಿಟ್ಟು ಕಾನ್ಸಂಟ್ರೇಟ್ ಆ್ಯಡ್ ಮಾಡ್ತಾ ಇದ್ದಾನೆ. ಅರ್ಥ ಇದೆ? ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ esterification test is the second one, B. Esterification test. What is esterification test? Very simple. When carboxylic acid, RCOOH, C=OH ಬರ್ಕೊಳ್ಳ. ನಾವೀಗ ಯಾವ ಕ್ಲೀವೇಜ್ ಡಿಸ್ಕಸ್ ಮಾಡ್ತಾ ಇರೋದು? OH ಬಾಂಡ್ ಕ್ಲೀವೇಜ್ ತಾನೆ. ಅರ್ಥ ಆಯ್ತಾ? ಇದನ್ನ ಎತ್ಕೊಂಡೋಗಿ ಆಲ್ಕೋಹಾಲ್ ROH ತಾನೆ, ROH. ಅರ್ಥ ಆಯ್ತಾ? ಹಾಂ, ಇವು ಆಲ್ಕೋಹಾಲ್ಸ್ ಅಂದರೆ ಈ ಕ್ಲೀವೇಜ್ ಸರ್, ಇದಲ್ಲ ಈ ಕ್ಲೀವೇಜ್. ಇಲ್ಲಿದ್ದಾನೆ ಆಲ್ಕೋಹಾಲ್, ನಾವು ಬರೆದಿರೋದು ಈ ಕ್ಲೀವೇಜ್, ಇಲ್ಲಿ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಇಲ್ಲಿ ಈ ಕ್ಲೀವೇಜ್. ಇದು ಆಲ್ಕೋಹಾಲ್, ಇದು ಕಾರ್ಬಾಕ್ಸ್. ನಾವು ಆಲ್ಕೋಹಾಲ್ಸಲ್ಲಿ ಯಾವ ಕ್ಲೀವೇಜ್? OH ಬಾಂಡ್ ಕ್ಲೀವೇಜ್ ಡಿಸ್ಕಸ್ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಿಟ್ಬಿಡಿ, ಆಲ್ಕೋಹಾಲ್ಸಲ್ಲಿ ಅಥವಾ ಇದನ್ನು ಈ ಕಡೆ ಬರ್ಕೊಂಡ್ರೆ ಅಲ್ಲಿ ಬರುತ್ತೆ. ಇನ್ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ H2SO4, in presence of concentrated H2SO4. ಅರ್ಥ ಆಯ್ತಾ? To give an ester, that is RCOOR dash plus, ಅರ್ಥ ಆಯ್ತಾ? ಆಲ್ಕೋಹಾಲ್ ತಾನೇ ಇದು, ಇದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತಾನೆ, ಪ್ಲಸ್ H2O. ಅರ್ಥ ಆಗಿದೆಯಾ? ಏನಿದು? ಎಸ್ಟರ್. ಇದೇನಿದು? ಆಲ್ಕೋಹಾಲ್. ಇದೇನಿದು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಏನು ಬರೀತೀರಾ ಎಕ್ಸ್ಪ್ಲನೇಷನ್? ವೆನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈಸ್ ಹೀಟೆಡ್ ವಿತ್ alcohol and concentrated H2SO4, ಅರ್ಥ ಆಯ್ತಾ? to give an ester. This reaction is called as esterification reaction. ಬರೀಬೋದಾ? when carboxylic acid is heated with an alcohol in presence of concentrated H2SO4, ಅಥವಾ ಡ್ರೈ HCl ಕೂಡ ಯೂಸ್ ಮಾಡ್ಬೋದು, to form an ester. This reaction is called as esterification reaction. What is esterification reaction? ಮರಿಬಾರ್ದು. ನೀವು ಲ್ಯಾಬಲ್ಲಿ ಕೂಡ ಬರುತ್ತೆ. ಅರ್ಥ ಆಯ್ತಾ? ನೀವು ಕೊಟ್ಟಿರ್ತಕ್ಕಂಥ ಕಾಂಪೌಂಡು ಮತ್ತು ಆಲ್ಕೋಹಾಲ್ಸ್ ಮಾಡ್ತಾ ಇದ್ರೆ ಟೆಸ್ಟು, ಆಲ್ಕೋಹಾಲ್ಸ್ ಮಾಡ್ತಾ ಇದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಡ್ ಮಾಡ್ಕೊಳ್ಳಿ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಮಾಡ್ತಾ ಇದ್ರೆ ಆಲ್ಕೋಹಾಲ್ಸ್ ಆ್ಯಡ್ ಮಾಡಿ. ನೀವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನೀವು ಮಾಡ್ತಕ್ಕಂಥದ್ದು ಲ್ಯಾಬಲ್ಲಿ. ದಟ್ ಈಸ್ ನಿಮ್ಗೆ ಕೊಟ್ಟಿರ್ತಕ್ಕಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸ್ವಲ್ಪ ತಗೊಂಡು, ಎನಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ನಾವು ಎಕ್ಸಾಂಪಲ್ಸ್ ಬೇಕಿದ್ರೆ ಬೇಜಾನ್ ಡಿಸ್ಕಸ್ ಮಾಡೋದು, ಅದಕ್ಕೆ ಒಂದು ಸ್ವಲ್ಪ ಎಥನಾಲ್ ಆ್ಯಡ್ ಮಾಡಿ ಆಲ್ಕೋಹಾಲ್ಸಲ್ಲಿ. ಅರ್ಥ ಆಯ್ತಾ?
ಸ್ವಲ್ಪ ಕಾನ್ಸಂಟ್ರೇಟ್ H2F ಆ್ಯಡ್ ಮಾಡಿ ಹೀಟ್ ಮಾಡಿದ್ರೆ, ಅರ್ಥ ಆಯ್ತಾ, ಹೀಟ್ ಮಾಡಿ ಒಂದು ಸೋಡಿಯಂ ಬೈಕಾರ್ಬನೇಟ್ ಸೋಡಿಯಂ ಕಾರ್ಬನೇಟ್ ಸೊಲ್ಯೂಷನ್ಗೆ ಪೋರ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಫ್ರೂಟಿ ಸ್ಮೆಲ್ ಬರುತ್ತೆ. ಎಷ್ಟರ್ ಗಿವ್ಸ್ ಫ್ರೂಟಿ ಸ್ಮೆಲ್ಲು? ಆ ಫ್ರೂಟಿ ಸ್ಮೆಲ್ ಕಾಂಪೌಂಡ್ ಏನು ಅಂತ ಕೇಳ್ತಾನೆ ಲ್ಯಾಬ್ ಎಕ್ಸಾಂಪಲ್ ವೈವಾದಲ್ಲಿ. ಅರ್ಥಾತ್ ಒಂದು ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡು ಅಥವಾ ಒಂದು ಕಾಂಪೌಂಡ್ ತಗೊಂಡು ನೀವು ಕೊಟ್ಟಿರ್ತಾರೆ ಕಾಂಪೌಂಡ್ ಆಲ್ಕೋಹಾಲ್ ಜೊತೆಗೆ ಅರ್ಥಾತ್ ಆಲ್ಕೋಹಾಲ್ ಆ್ಯಡ್ ಮಾಡಿ ಕಾನ್ಸಂಟ್ರೇಟ್ ಆ್ಯಡ್ ಮಾಡಿ ಹೀಟ್ ಮಾಡಿ ಆ್ಯಂಡ್ ಪೋರ್ಡ್ ಇಂಟು ಸೋಡಿಯಂ ಬೈಕಾರ್ಬನೇಟ್ ಸೊಲ್ಯೂಷನ್, ಫ್ರೂಟಿ ಸ್ಮೆಲ್ ಈಸ್ ಫೌಂಡ್. ವಿಚ್ ಇಸ್ ದಟ್ ಫ್ರೂಟಿ ಸ್ಮೆಲ್ ಕಾಂಪೌಂಡ್? ಯಾವುದು? ವೇಸ್ಟ್. ಈ ಥರ ಕೂಡ ಕೇಳ್ತಾರೆ. ಅರ್ಥಾತ್ ಅವನೇ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಟೋಟಲಿ ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಏನು ಎಕ್ಸಾಂಪಲ್ಸ್ ಅರ್ಥ ಆಯ್ತಾ? ಫಾರ್ಮಿಕ್ ಆಸಿಡ್, ಅಸಿಟಿಕ್ ಆಸಿಡ್ ತೊಗೊಳ್ಳೋಣ. ಅಸಿಟಿಕ್ ಆಸಿಡ್ ತೊಗೊಳ್ಳಿ. CH3 COOH ಪ್ಲಸ್ ಯಾವುದು? ಇಲ್ಲಿ ಮೆಥನಾಲ್ ತೊಗೊಳ್ಳೋಣ ಅಥವಾ ಎಥನಾಲ್ ತೊಗೊಳ್ಳಿ. ಎಲ್ಲ ಮುಂದೆ ಯಾವ್ದು ತೊಗೊಂಡ್ರೆ ಮೆಥನಾಲ್ ತೊಗೊಳ್ಳೋಣ. ದಟ್ ಈಸ್ ಮೆಥನಾಲ್ CH3OH ಕಾನ್ಸಂಟ್ರೇಟೆಡ್ H2SO4. ಅರ್ಥ ಆಯ್ತಾ? ಕಾನ್ಸಂಟ್ರೇಟೆಡ್ H2SO4 ಟು ಗಿವ್ CH3 C double bond O CH3 plus H2O. ಏನಿದೆ? ಮೀಥೈಲ್ ಅಸಿಟೇಟ್. ಏನೇಳಿ? ಮೀಥೈಲ್ ಅಸಿಟೇಟ್ ಎಸ್ಟರ್. ಇದಕ್ಕೆ ಸಿಮಸ್ಟಿಕ್ ಆಸಿಡ್ ಪ್ಲಸ್ ಎಥನಾಲ್ ತೊಗೊಳ್ಳೋಣ. CH3 CH2OH. ಅರ್ಥ ಆಯ್ತಾ? CH3 CH2OH ಸೇಮ್ ಕಾನ್ಸಂಟ್ರೇಟ್ H2SO4. ಅರ್ಥ ಆಯ್ತಾ? ಟು ಗಿವ್ ಈಥೈಲ್ ಅಸಿಟೇಟ್. ಏನು ಹೇಳಿ? ಈಥೈಲ್ ಅಸಿಟೇಟ್. CH3 CH2O CH2 CH3 plus water. ಅರ್ಥ ಆಗ್ತಿದೆಯಾ? ಪ್ಲಸ್ ವಾಟರ್. ಸಿ ವೆರಿ ಸಿಂಪಲ್. ಅಸಿಟಿಕ್ ಆಸಿಡ್ನ ಎಥನಾಲ್ ಜೊತೆ ಈಥೈಲ್ ಅಸಿಟೇಟ್. ದಟ್ ಈಸ್ ಈಥೈಲ್ ಅಸಿಟೇಟ್. ಈಥೈಲ್ ಅಸಿಟೇಟ್. ಅದೇ ಅಸಿಟಿಕ್ ಆಸಿಡ್ ಮೆಥನಾಲ್ ಜೊತೆ ಮೀಥೈಲ್ ಅಸಿಟೇಟ್. ನಾಟ್ ಓನ್ಲಿ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅಂತ ಅಲ್ಲ, ಯು ಟೇಕ್ ಬೆಂಜೋಯಿಕ್ ಆಸಿಡ್. ಬೆಂಜೋಯಿಕ್ ಆಸಿಡ್ ತಗೊಂಡು ಇದರ ಜೊತೆ ಟ್ರೈ ಮಾಡಿ, ಬೆಂಜೋಯಿಕ್ ಆಸಿಡ್ ತಗೊಂಡು ಇದರ ಜೊತೆ ಟ್ರೈ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ಅರ್ಥ ಆಯ್ತಾ? ಏನಾಗುತ್ತೆ? ಮೀಥೈಲ್ ಬೆಂಜೋಯೇಟ್, ಇಲ್ಲಿ ಈಥೈಲ್ ಬೆಂಜೋಯೇಟ್ ಅಲ್ಲವಾ? ಟ್ರೈ ಮಾಡಿ. ಅಲ್ಲಿ ಎಸ್ಟಿಫಿಕೇಶನ್ ರಿಯಾಕ್ಷನ್ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೀವು ಇನ್ನೂ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಂಥ ಕ್ವಶನ್ಸ್ ಕೇಳ್ಬೋದು ಅಂದರೆ, 1 ಮಾರ್ಕಲ್ಲಿ ನೇಮ್ ದ ಕ್ಯಾಟಲಿಸ್ಟ್ ಅಥವಾ ವಾಟ್ ಈಸ್ ದ ಆಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಅಂತ ಕೇಳ್ಬೋದು. ವಾಟ್ ಈಸ್ ದ ಆಕ್ಷನ್ ಆಫ್ ಕ್ಯಾಟಲಿಸ್ಟ್ ಅಥವಾ ವಾಟ್ ಈಸ್ ದ ಆಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ H2SO4 ಇನ್ ದ ಎಸ್ಟಿಫಿಕೇಶನ್ ರಿಯಾಕ್ಷನ್. ಎಸ್ಟಿಫಿಕೇಶನ್ ರಿಯಾಕ್ಷನ್ ಅಲ್ಲಿ ಕಾನ್ಸಂಟ್ರೇಟೆಡ್ H2SO4 ಆಕ್ಷನ್ ಏನು ಅಂತ ಕೇಳ್ಬೋದು. ಇಟ್ ಆಕ್ಟ್ಸ್ ಆಸ್ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ವಾಟರ್ ರಿಮೂವ್ ಮಾಡ್ತಾ ಇದೆಯಾ? ಇಟ್ ಆಕ್ಟ್ಸ್ ಆಸ್ dehydrating agent and also acts as catalyst. ಅರ್ಥ ಆಯ್ತಾ? ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡುತ್ತೆ ಮತ್ತೆ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಕೂಡ ಕೆಲಸ ಮಾಡುತ್ತೆ. ಇದೊಂದು ಅರ್ಥ ಆಯ್ತಾ? ಬೇರೆ ಚಾನ್ಸ್ ನಿಮ್ಗೆ ಕೇಳಿದ್ರೆ ಏನೋ ಒಂದು ಕ್ವಶನ್ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ. ಅರ್ಥ ಆಯ್ತಾ? ಯಾವ ಟೈಪ್ ಆಫ್ ಬ್ರೇಕೇಜ್ ಟೇಕ್ಸ್ ಪ್ಲೇಸ್ ಆಗುತ್ತೆ? ಇಲ್ಲಿ ನೋಡಿ, ಇದು ಕಾರ್ಬಾಕ್ಸಿಲಿಕ್ ಆಸಿಡ್, ಇದು ಮೆಥನಾಲ್. ಈ ಮೆಥನಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಎಲ್ಲಿ ಬ್ರೇಕ್ ಆಗಿ ಎಸ್ಟರ್ ಫಾರ್ಮ್ ಆಗುತ್ತೆ ಅಂದರೆ, ನಾವು ಯಾವುದು ಕ್ಲೀವೇಜ್ ತಗೊಂಡಿದ್ದು ಆಲ್ಕೋಹಾಲ್ಸ್ ಅಲ್ಲಿ OH ಬಾಂಡ್. ಅಂದರೆ ನೋಡಿ ಇಲ್ಲಿ ಈ H ನೋಡಿ ವಾಟರ್ ಫಾರ್ಮ್ ಆಗ್ತಕ್ಕಂಥದ್ದು. ಆಲ್ಕೋಹಾಲ್ ಇರ್ತಕ್ಕಂಥ H, ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ ಇರ್ತಕ್ಕಂಥ OH, ಇವೆರಡೂ ಕಂಬೈನ್ ಆಗಿ ವಾಟರ್ ಫಾರ್ಮ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಅವ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಂಗೆ ಕೇಳ್ತಾನೆ ಅಂತ ಹೇಳ್ಬಿಟ್ಟು ನೋಡಿ, ಇದು ಕೊಟ್ಟಿರ್ತಾನೆ, ಇಂಥವು ಕೊಟ್ಟಿರ್ತಾನೆ ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ ಅಲ್ಲಿ ಅವನೇನು ಮಾಡಿರ್ತಾನೆ, ಇಲ್ಲಿ ಬ್ರೇಕೇಜ್ ಕೊಟ್ಟು ಬೇರೆ ಇನ್ನೊಂದು ಕೊಟ್ಟಿರ್ತಾನೆ. ಇಲ್ಲಿ ಬ್ರೇಕೇಜ್ ಕೊಟ್ಟಿರ್ತಾನೆ, ರಾಂಗ್ ಆನ್ಸರ್, ಅದು ತಪ್ಪಾಗತ್ತೆ. ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ಅರ್ಥ ಆಯ್ತಾ? ಆಲ್ಕೋಹಾಲ್ ಇರ್ತಕ್ಕಂಥ ಹೈಡ್ರೋಜನ್ನು
ಅರ್ಥ ಆಯ್ತಾ? ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿರ್ತಕ್ಕಂಥ ಒಂದು OH ಗ್ರೂಪ್ ರಿಮೂವ್ ಆಗಿ ಬಾಂಡ್ ಫಾರ್ಮ್ ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತಕ್ಕಂಥ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅರ್ಥ ಆಯ್ತಾ? ನೋಡಿ ಇಲ್ಲೂ ಅಷ್ಟೇ, ಇಲ್ಲಿ ಬ್ರೇಕ್ ಆಗ್ತಕ್ಕಂಥದ್ದು ಈ ಬಾಂಡ್, ಈ OH ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲೂ ಅಷ್ಟೇ OH ಬಾಂಡ್ ಬ್ರೇಕ್ ಆಗುತ್ತೆ. ಇಲ್ಲಿ ಅರ್ಥ ಆಯ್ತು, OH ಹೋಗ್ಬಿಡುತ್ತೆ. ಇಲ್ಲಿ OH ರಿಮೂವ್ ಆಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಇಲ್ಲಿ OH ರಿಮೂವ್ ಆಗಿ H ರಿಮೂವ್ ಆಗಿ ವಾಟರ್ ಫಾರ್ಮ್ ಆಗ್ತಕ್ಕಂಥದ್ದು. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್. ಮತ್ತೆ ದ ರಿಯಾಕ್ಟಿವಿಟಿ ಆಫ್ ಆಲ್ಕೋಹಾಲ್ಸ್ ಟುವರ್ಡ್ಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ಆಲ್ಕೋಹಾಲ್ಸ್ ಯಾವ ಆರ್ಡರ್ ಆಫ್ ಆಲ್ಕೋಹಾಲ್ಸ್ ಯಾವ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೊಂದಿರುತ್ತೆ ಅಂದ್ರೆ, ದಟ್ ಈಸ್ ಮೆಥನಾಲ್ ಈಸ್ ಸ್ಟ್ರಾಂಗರ್ ದ್ಯಾನ್ more reactivity. Methanol is more reactivity esterification reaction ಜೊತೆಗೆ than primary alcohols. Primary alcohols are more reactivity than secondary alcohols. Secondary alcohols are more reactive than tertiary alcohols. Tertiary alcohols. ಈ ಟೈಪ್ ಆಫ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೊಂದಿರುತ್ತೆ. ಅರ್ಥ ಆಯ್ತಾ? ಅದು ಕೂಡ ಆ ಪಾಯಿಂಟ್ ಕೂಡ ಚೆನ್ನಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ನೆನಪಿಟ್ಕೊಂಡಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ರಿವರ್ಸಿಬಲ್ ರಿಯಾಕ್ಷನ್. ಆಸ್ ಸೂನ್ ಆಸ್ ವಾಟರ್ ಇಸ್ ಫಾರ್ಮ್ ದಟ್ ಈಸ್ ರಿಮೂವ್ಡ್, ಬೇಗ ರಿಮೂವ್ ಮಾಡಬೇಕು. ಇಲ್ಲ ಅಂದರೆ ಅಗೇನ್ ನಾವು ರಿಯಾಕ್ಟ್ ಆಗಿಬಿಟ್ಟು ಮತ್ತೆ ರಿಯಾಕ್ಟೆಂಟ್ಸ್ ಆಗಿಬಿಡುತ್ತೆ. ರಿವರ್ಸಿಬಲ್ ರಿಯಾಕ್ಷನ್. ಯಾಕಿದೆ ರಿವರ್ಸಿಬಲ್ ರಿಯಾಕ್ಷನ್? ವಾಟರ್ ಕ್ಯಾನ್ ರಿಯಾಕ್ಟ್ ವಿತ್ ಎನ್ ಎಸ್ಟರ್, ಅಗೇನ್ ದ ರಿವರ್ಸ್ ರಿಯಾಕ್ಷನ್ ಕ್ಯಾನ್ ಟೇಕ್ಸ್ ಪ್ಲೇಸ್. ಹೆನ್ಸ್ ಆಸ್ ಸೂನ್ ಆಸ್ ವಾಟರ್ ಇಸ್ ಫಾರ್ಮ್ ದಟ್ ಈಸ್ ರಿಮೂವ್ಡ್, ದಟ್ ಈಸ್ ರಿಮೂವ್ಡ್. ಇಷ್ಟು ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪಾಯಿಂಟ್ಸ್ ನೆನಪಿಟ್ಕೋಬೇಕು. ಎಸ್ಟರಿಫಿಕೇಶನ್ ರಿಯಾಕ್ಷನ್ ಬೇಕಾದ್ರೆ ನೀವು ಅರ್ಥ ಆಯ್ತಾ? ಇಲ್ಲಿ ಅಸ್ಟಿಕ್ ಆಸಿಡ್ ಬದಲು ಪ್ರೊಪನೈಕ್ ಆಸಿಡ್ ತಗೊಳ್ಳಿ, ಬೆಂಜೋಯಿಕ್ ಆಸಿಡ್ ತಗೊಳ್ಳಿ, ಎಕ್ಸಾಂಪಲ್ಸ್ ಬರಲಿ. ಅವಾಗ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಪರ್ಫೆಕ್ಟ್ ಆಗ್ತದೆ. ಅರ್ಥ ಆಯ್ತಾ? ಆ ಎಸ್ಟರ್ ನೇಮ್ ಕೂಡ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟು ನೀವು ಎಸ್ಟರಿಫಿಕೇಶನ್ ರಿಯಾಕ್ಷನ್ ಪರ್ಫೆಕ್ಟ್ ಆಗಿಬಿಟ್ರೆ ಚೆನ್ನಾಗಿ. ವಾಟ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್? ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ಹೀಟೆಡ್ ವಿತ್ ಅನ್ ಆಲ್ಕೋಹಾಲ್ ಅಂಡ್ ಕಾನ್ಸಂಟ್ರೇಟ್ H2SO4 to give an ester, this reaction is called as esterification reaction. ಅರ್ಥ ಆಯ್ತಾ? ಅದು 1 ಮಾರ್ಕ್ ಅಲ್ಲಿ ಕಾನ್ಸಂಟ್ರೇಟ್ H2SO4 ಕೆಲಸ ಏನು ಅಂತ ಕೇಳ್ಬೋದು. Concentrated H2SO4 acts as dehydrating agent as well as protonating agent. Protonating agent, dehydrating agent, catalyst. Dehydrating agent, protonating agent, catalyst. ಮೂರಾಗಿ ಆಕ್ಟ್ ಮಾಡುತ್ತೆ ಯಾವುದು? Concentrated H2SO4. ಇಲ್ಲಿ ಯಾವ ಗ್ರೂಪ್ ರಿಮೂವ್ ಆಗುತ್ತೆ, ಇಲ್ಲಿ ಯಾವ ಗ್ರೂಪ್ ರಿಮೂವ್ ವಾಟರ್ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ OH, ಇಲ್ಲಿ H, ಇಲ್ಲಿ ಈ ಬಾಂಡ್ ಕ್ಲೀವೇಜ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ. ದಟ್ ಈಸ್ ಅನದರ್ ಕೆಮಿಕಲ್ ಪ್ರಾಪರ್ಟೀಸ್. ಇನ್ನೂ 4 ಕೆಮಿಕಲ್ ಪ್ರಾಪರ್ಟೀಸ್ ಇದಾವೆ, 4 ಅಲ್ಲ 5 ಕೆಮಿಕಲ್ ಪ್ರಾಪರ್ಟೀಸ್ ಇದ್ದಾವೆ. 5 ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ. ಅರ್ಥ ಆಯ್ತಾ? ಥ್ಯಾಂಕ್ ಯು.